ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ಇಂದು ವಿಜಯದಶಮಿಯ ಒಂದು ಕಡೆಯ ದಿನ ಕೂಡ ಆಗಿರುತ್ತೆ. ನವರಾತ್ರಿಗಳಲ್ಲಿ ಕಡೆಯ ದಿನ ವಿಜಯದಶಮಿಯ ದಿನ. ಪರ್ವಕಾಲ ಬೆಳಗಿನಿಂದ ಸಾಯಂಕಾಲದ ತನಕ, ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಾವಿಲ್ಲಿ ಯಾವುದೇ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಯಾವುದು ಕೂಡ ಪರಿಗಣನೆಗೆ ತಗೊಳ್ಳೋದಿಲ್ಲ. ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತೊಗೊಳ್ಳೋಕ್ಕೆ, ವಾಹನ ತೊಗೊಳ್ಳೋಕ್ಕೆ, ವಿವಾಹ ನಿಶ್ಚಯ ಮಾಡ್ಕೊಳ್ಳೋಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಂದು ನಾವು 9 ದಿನ ಶಕ್ತಿ ದೇವತೆಯನ್ನು ಆಚರಣೆ ಮಾಡಿಕೊಂಡು, ಆರಾಧನೆಯನ್ನು ಮಾಡಿಕೊಂಡು, ಉಪವಾಸವಿದ್ದು ಅಥವಾ ಉಪಾಸಕರಾಗಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಬಂದಿರತಕ್ಕಂಥ ಈ ದಿನ ವಿಜಯದಶಮಿ, ವಿಜಯದ ಶಮಿ, ಶಮಿ ಪತ್ರೆಯನ್ನು ಹಂಚ್ತಕ್ಕಂಥದ್ದು, ಶಮಿ ಪತ್ರೆಯನ್ನು ಇಂದು ಬಿಡಿಸಿ ಹಂಚ್ತಕ್ಕಂಥದ್ದು. ಶಮಿಗೆ ಅಷ್ಟು ಬಲ ಇರ್ತಕ್ಕಂಥದ್ದು, ಅಷ್ಟು ಶಕ್ತಿ ಇರ್ತಕ್ಕಂಥದ್ದು, ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಮೈಸೂರಿನಲ್ಲಿ ಜಂಬೂ ಸವಾರಿಯನ್ನು ಆಚರಣೆ ಮಾಡ್ತಾರೆ. 2ನೇ ಶನಿವಾರ ಕೂಡ ಹೌದು. ಹಾಗೆಯೇ ಇಂದು ಶಮಿ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸರಸ್ವತಿಯ ಪೂಜೆಯನ್ನು ವಿಸರ್ಜನೆ ಮಾಡ್ಕೊಳ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಬಹುಮುಖ್ಯವಾಗಿ ಶಮಿ ಪತ್ರೆಯನ್ನು ಪ್ರತಿಯೊಬ್ಬರೂ ಸ್ವೀಕಾರ ಮಾಡಲೇಬೇಕು. ಕೆಲವರು ನಾವೆಲ್ಲ ಗಮನಿಸಿದ್ದೀವಿ, ಆ ಪತ್ರೆ ಸಿಕ್ಕಿದಾಗ ಅದನ್ನು ಪುಸ್ತಕದಲ್ಲಿ ಇಟ್ಕೊಳ್ಳೋದು, ಅದನ್ನು ದೇವರ ಗುಡಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅದನ್ನು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಕೆಲವರು ಬಾಗಿಲಿಗೆ ಕಟ್ತಕ್ಕಂಥದ್ದು ಆ ಪತ್ರೆಯನ್ನು. ಇದರಿಂದ ಏನಾಗುತ್ತೆ ಅಂದರೆ ದುಷ್ಟಶಕ್ತಿಗಳು ಕೂಡ ಹೋಗ್ಬಿಡುತ್ತೆ. ದುಷ್ಟಶಕ್ತಿಗಳನ್ನು ನಾಶ ಮಾಡ್ತಕ್ಕಂಥದ್ದು, ತಾಮಸ ಗುಣದಿಂದ ಮುಕ್ತಿಯನ್ನು ಪಡಿತಕ್ಕಂಥ ಪರ್ವ ದಿನ ಕೂಡ ವಿಜಯದಶಮಿ ಆಗಿರುತ್ತೆ. 9 ದಿನ ದುರ್ಗಾದೇವಿಯ ಆರಾಧನೆ, ತಾಮಸಿಕ ಅಸುರಿ ಗುಣಗಳನ್ನು ನಾವು ಸಂಹಾರ ಮಾಡಿದ್ದೀವಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಧರ್ಮ ಸಂಸ್ಥಾಪನೆಗೆ ನಮ್ಮದು ಒಂದು ಕೈ ಇರಲಿ ಅಂತಕ್ಕಂಥ ಭಾವನೆಯನ್ನು ನಾವು ಉಂಟು ಮಾಡ್ಕೊಳ್ತಕ್ಕಂಥದ್ದು ಕೂಡ. ಧರ್ಮೋ ರಕ್ಷತಿ ರಕ್ಷಿತಃ ಅಂತೂ ಕೂಡ ಹಿರಿಯರು ಹೇಳಿದ್ದಾರೆ. ಅದರ ಜೊತೆಗೆ ದೇವಿಯ ಈ 9 ಅವತಾರಗಳು ಮುಂದಿನ ವರ್ಷ ಬರ್ತಕ್ಕಂಥ ನವರಾತ್ರಿಯ ತನಕ ನಮಗೆ ನವಶಕ್ತಿಗಳು ಬೇಕು, ನವಶಕ್ತಿಯ ಅನುಗ್ರಹ ಬೇಕು, ಧೈರ್ಯ ಬೇಕು, ಸ್ಥೈರ್ಯ ಬೇಕು, ಧೈರ್ಯ ಬೇಕು. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನ್ಯಾಯದಲ್ಲಿ ನಾವು ಹೋಗ್ತಕ್ಕಂಥ ಸಂದರ್ಭಕ್ಕೆ ನಮಗೆ ಆ ಭಗವಂತನ ಕೃಪೆ ಕೂಡ ಬೇಕು ಅಂತಕ್ಕಂಥದ್ರಿಂದ ನಾವು ನವರಾತ್ರಿಯನ್ನು ಆಚರಣೆ ಮಾಡಿಕೊಂಡು ಇಂದು ಶಮಿ ಪತ್ರವನ್ನು ವಿಸರ್ಜನೆ ಮಾಡ್ಕೊಳ್ತೀವಿ. ಶಮಿ ಪತ್ರವನ್ನು ಪಡೀತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲೂ ಕೂಡ ಒಂದು ವಿಶೇಷವಾದ ಶ್ಲೋಕ ಇದೆ. ಶಮೀಯತೆ ಪಾಪಂ, ಶಮೀಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ, ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತ ಕೂಡ ನಾವು ಹೇಳ್ತೀವಿ. ಶಮೀಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತ ಕರಿತೀವಿ. ಈ ಪತ್ರೆಯನ್ನು ಹಂಚಿದ್ರಿಂದ ನಮ್ಮಲ್ಲೂ ಶಕ್ತಿ ಬರುತ್ತೆ, ಬೇರೆಯವ್ರಿಗೂ ನಾವು ಶಕ್ತಿ ಕೊಡೋಕ್ಕೆ ಆಗುತ್ತೆ ಅಂತ ಹೇಳ್ತಾ, ಪಾಂಡವರು ವನವಾಸ ಕಾಲದಲ್ಲಿ ಇದೇ ವೃಕ್ಷದಲ್ಲಿಯೇ ಆಯುಧಗಳನ್ನು ಇಟ್ಟು ತಗೊಳ್ತಾ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪಾಪಗಳಿಂದ ಮುಕ್ತರಾಗ್ತೀವಿ. ವಿಜಯದಶಮಿಯ ಈ ಪರ್ವಕಾಲದಲ್ಲಿ ಶಮಿಯನ್ನು ಒಂದು ಹಂಚ್ತಕ್ಕಂಥದ್ದು, ಅದರ ಜೊತೆಗೆ ಇಂದು ಸಂಕಲ್ಪ ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ನಮಗೆ ಶಕ್ತಿಯನ್ನು ತುಂಬುತ್ತೆ. ವಿಜಯದ ಸಂಕೇತವಾಗಿ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ. ರಾವಣನ ಸಂಹಾರದ ಪ್ರತೀಕವಾಗಿ ರಾಮನ ರಾಜ್ಯಭಾರ ಪ್ರಾರಂಭ ಅಥವಾ ರಾಮನ ಆಡಳಿತ, ರಾಮ ವಿಜಯದ ಸಂಕೇತವಾಗಿ ಆಚರಣೆ ಮಾಡಿಕೊಂಡಿದ್ದೇ ಈ ವಿಜಯದಶಮಿ ಅಂತ ಹೇಳ್ತಾ, ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಆಧಾರ ಆ ದೇವಿಯ ಕೃಪೆ ಸರ್ವರಿಗೂ ಸಿಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.